ಜೈ ಚಿದಂಬರ. ಕೆಲವೊಂದು ಸಲ ನಾವು ಏನೋ ಪ್ಲಾನ್ ಮಾಡ್ಕೊಂಡು ಹೊರಗಡೆ ಹೋಗಬೇಕು ಅಂತನೋ ಇನ್ನೇನೋ ಕೆಲಸ ಮಾಡಬೇಕು ಅಂತಂದಾಗ ಆ ಕೆಲಸ ಆಗೋದಿಲ್ಲ. ಕೆಲವೊಂದು ಸಲ ಪ್ಲಾನೇ ಮಾಡ್ಕೊಳ್ಳಲ್ಲ, ಹಾಗೆ ಹೊರಟ್ಬಿಡ್ತೀವಿ. ಎಷ್ಟು ಸಕ್ಸಸ್ಫುಲ್ಲಾಗಿ ಆಗತ್ತೆ ಅಂತಂದರೆ ನಮ್ಮ ಈ ಟೂರು ಕೂಡ ಅದೇ ಥರ ಆಯಿತು. ನಾವು 12:30 1 ಗಂಟೆಯಲ್ಲಿ ನಾನು ವಿನಯ್ ಅವ್ರು ಮಾತಾಡ್ಕೊಂಡು ಸಂಜೆಗಾಗಲೇ ಹೊರಟೇ ಬಿಟ್ವಿ. ಒಂದು 5 ದಿನ ಟೂರ್ ಹೋಗ್ಬಿಟ್ಟು ಬರೋಣ ಅಂತ ಅಂದ್ಬಿಟ್ಟು ಸಡನ್ನಾಗಿ. ಎಷ್ಟು ಚೆನ್ನಾಗಿ ನಮಗೆ ಎಲ್ಲ ಹೋಗಿದ್ದೆ ಕ್ಷೇತ್ರಗಳಲ್ಲಿ ದರ್ಶನ ಆಯಿತು ಅಂತಂದರೆ, ಒಂದೊಂದು ಸಲ ಅಲ್ಲ, 2 3 ಸಲ ಹೋಗಿ ಗುರುಗಳ ದರ್ಶನಗಳು, ದೇವಸ್ಥಾನದಲ್ಲಿ ಸ್ವಾಮಿ ದರ್ಶನಗಳು ಎಲ್ಲ ಚೆನ್ನಾಗಿ ಮಾಡ್ಕೊಂಬಂದಿದ್ದೀವಿ. ಅದು ನಮ್ಮ ಅದೃಷ್ಟನೋ ಏನೋ ಗೊತ್ತಿಲ್ಲ, ತುಂಬ ಚೆನ್ನಾಗಿ ನಮಗೆ ದರ್ಶನಗಳಾಯಿತು. ಇದೇ ಥರ ನಾವು ಇನ್ನು ಮುಂದೆ ಸಡನ್ನಾಗೋ ಅಥವಾ ಪ್ಲ್ಯಾನ್ ಮಾಡಿನೇ ಹೊರಡ್ಬೋದು, ಅದು ಹೇಳಕ್ಕೆ ಗೊತ್ತಾಗಲ್ಲ. ಹೋಗೋಣ ಅಂತ ಇದ್ದೀವಿ. ಅದಕ್ಕೆ ನಿಮ್ಮ ಸಹಕಾರ ಬೇಕು, ಸಲಹೆ ಕೇಳಬೇಕು. ಹಾಗಾಗಿ ಈ ವಿಡಿಯೋಗಳನ್ನ ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ಹಾಕ್ತಾ ಇರ್ತೀನಿ. ಅದನ್ನು ತಾವುಗಳು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ ಸಹಕರಿಸಬೇಕು. ಈ ನಿಮ್ಮ ಸಲಹೆ ಸಹಕಾರಗಳಿಗಾಗಿ ನಾನು ಕಾಯ್ತಾ ಇರ್ತೀನಿ. ಜೈ ಚಿದಂಬರ. ಜೈ ಚಿದಂಬರ. ಐದು ದಿನದ ಟೂರ್ಗೆ ಹೊರಟಿದ್ದೇವೆ. ಹೌದಾ? ಎಲ್ಲೆಲ್ಲಿಗೆ ಸದ್ಯಕ್ಕೆ? ಮೊದಲನೇದು ಮಂತ್ರಾಲಯ, ಗಾಣಗಾಪುರ, ಅಲ್ಲಿಂದ ಕುರುಪುರ, ಆಮೇಲೆ ಮುಂದೆ ಸಜ್ಜನಗಡ ಅಲ್ವಾ? ಸರಿ. ಟಿನ್ ಫ್ಯಾಕ್ಟ್ರಿ ಹತ್ರನೇ 6 ಗಂಟೆಗೆ ಸಿಕ್ಕಾಕೊಂಬಿಟ್ಟಿದ್ದೀವಿ. ಎಷ್ಟೊತ್ತಿಗೆ ಹೊರಡ್ತೀವಿ ಗೊತ್ತಿಲ್ಲ. ಇನ್ನೊಮ್ಮೆ ಪೈಲೆ ಲೇಔಟ್ ಹತ್ರ ಯೂಟರ್ನ್ ತಗೊಂಡು ಹ್ಯಾಂಗಿಂಗ್ ಬ್ರಿಡ್ಜ್ ಹತ್ತಿ KR ಪುರಂ ಸಿಗ್ನಲ್ ದಾಟಿ ಅಲ್ಲಿಂದ ಹೊಸಕೋಟೆ ರೋಡ್ಗೆ ಹೋಗಿ ಅಲ್ಲಿಂದ ORR ರೋಡ್ಗೆ ಹೋಗಿ ಹೈದ್ರಾಬಾದ್ ರೋಡ್ ಸೇರೋ ಅಷ್ಟೊತ್ತಿಗೆ ನಮಗೆ ಆಲ್ಮೋಸ್ಟ್ 7:30 ಆಗುತ್ತೆ. ಜೈ ಚಿದಂಬರ. ನಾವೀಗ ಎಲ್ಲಿಗೆ ಹೋಗ್ತಾ ಇದ್ದೀವಿ ವಿನಯ್? ಮಂತ್ರಾಲಯಕ್ಕೆ ಹೊರಟಿದ್ದೇವೆ. ಈಗ KR ಪುರಂ ಸಿಗ್ನಲ್ ಬಳಿ ಇದ್ದೇವೆ. KR ಪುರಂ ಸಿಗ್ನಲ್ ಇದು ಅಲ್ಲ, ಟಿನ್ ಫ್ಯಾಕ್ಟ್ರಿ ಸಿಗ್ನಲ್ ಹತ್ರ ಇದ್ದೀವಿ. ಅಲ್ಲಿಂದ ಯೂಟರ್ನ್ ತಗೊಂಡು ತಿರ್ಗಾ ಹ್ಯಾಂಗಿಂಗ್ ಬ್ರಿಡ್ಜ್ ಹತ್ತಿ KR ಪುರಂ ಹೋಗಿ ಹೊಸಕೋಟೆ ಮುಖಾಂತರ ಅನಂತಪುರ ಹೈದ್ರಾಬಾದ್ ರೂಟಿಗೆ ಹೋಗಿ ಅಲ್ಲಿಂದ ಗುತ್ತಿಗೆ ಮಾರ್ಗವಾಗಿ ಮಂತ್ರಾಲಯಕ್ಕೆ ಹೋಗ್ತಾ ಇದ್ದೇವೆ. ಆಮೇಲೆ ಹಂಗಲ್ಲ, ಈಗೇನಿಗೆ ಮಾಡ್ತಿದ್ಯಾ? ನಾ ಮಾತಾಡಲ್ಲ ಅವಾಗ. ಯಾಕೆ? ಅಲ್ಲ, ಏನಕ್ಕೆ ಸುಮ್ಮನೆ ನಾನು ಏನು ಮಾತಾಡ್ಬೇಕು? ಅದನ್ನೇ ಏನಿರುತ್ತೆ ಅದು ಮಾತಾಡ್ತಾ ಇರೋದಷ್ಟೇ. ಇದಕ್ಕೆ ಹೋಗೋದು ಹಂಗೆ. ಅದು ಫೋಟೋ ತೆಗೆಯೋದು. ಇದು ಬೆನಿಗನಹಳ್ಳಿ ಅಲ್ಲೇನಾ? ಇಲ್ಲಪ್ಪ, ಇನ್ನು ಇದು ಟಿನ್ ಫ್ಯಾಕ್ಟ್ರಿಯಲ್ಲಿ ಇದ್ದೀವಿ. ಅದೇನೆ, ಇದು KR ಪುರಂ ಬೆನಿಗನಹಳ್ಳಿ ಸ್ಟೇಷನ್ ತಾನೇ ಅದು. KR ಪುರಂ ಇಂದ ಮುಂಚೆ ಒಂದು ಸ್ಟೇಷನ್ ಇರುತ್ತೆ. ನಾವು ಈಗ ಗುತ್ತಿ ಹತ್ರ ಇದ್ದೀವಿ. ಗುತ್ತಿಲಿ ನಮ್ಮ ಗುರುಸ್ವಾಮಿಯವರು ಅಡುಗೆ ಮಾಡ್ತಾ ಇದ್ದಾರೆ. ಟೊಮೆಟೊ ಏನೋ ತಂದಿದ್ದಾರೆ. ಗುರುಗಳೇ, ಏನು ಮಾಡ್ತಿದ್ದೀರಾ?
ಏನು ಮಾಡ್ಬೇಕು? ಚಿತ್ರಾನ್ನ, ಟೊಮೆಟೊ ಚಿತ್ರಾನ್ನ, ಟೊಮೆಟೊ ಬಾತ್, ಟೊಮೆಟೊ ಬಾತ್ ಮಾಡ್ತಾ ಇದ್ದಾರೆ. ಏನೋ ಇಟ್ಬಿಟ್ಟಿದ್ದಾರೆ ಇಲ್ಲಿ, ಅನ್ನಕ್ಕೆ ಇಟ್ಟಿದ್ದೀವಿ. ಅನ್ನಕ್ಕೆ ಇಟ್ಟಿದ್ದಾರೆ. ಇವತ್ತು ನಮ್ಮ ವಾಸ್ತವ್ಯ ಇಲ್ಲೇ. ಇಲ್ಲೆಲ್ಲ ಕಂಬಗಳು ಮಾಡ್ತಾ ಇದ್ದಾರೆ, ದೇವರು ಎಲ್ಲ ಇದೆ. ಇಲ್ಲಿ ನೋಡಿ ವೆಂಕಟರಮಣನ ಎಷ್ಟು ಚೆನ್ನಾಗಿ ಎತ್ತಿದ್ದಾರೆ. ಆಮೇಲೆ ದ್ವಾರನೂ ಇದೆ. ಎಲ್ಲಿದ್ದೀವಿ ಇವತ್ತು ನಾವು? ಗುತ್ತಿ ಹತ್ರ ಡೆಕೋರೇಷನ್ ಮಾಡೋ ಅಂತ ಒಂದು ಸಣ್ಣ ಮಿನಿ ಫ್ಯಾಕ್ಟ್ರಿ ಹತ್ರ ಅಡುಗೆ ಮಾಡ್ಕೊಂಡು ಊಟ ಮಾಡಿ ಅಲ್ಲೇ 1-2 3 ಅವರ್ ಮಲ್ಕೊಂಡು ಹೋಗೋಣ ಅಂದ್ಕೊಂಡು ಮಲ್ಕೊಳ್ತಾ ಇದ್ದೀವಿ. ಇನ್ನು ನಾಳೆ ಬೆಳಗ್ಗೆ 2:30 ಬಿಟ್ಟು ಮಂತ್ರಾಲಯಕ್ಕೆ 5 ಗಂಟೆಗೆ ತಲುಪಿ ಬೆಳಗ್ಗೆ ಸ್ನಾನ ಮಾಡ್ಕೊಂಡು ರಾಯರ ದರ್ಶನ ಪಡ್ಕೊಂಡು ಹೊರಡ್ತೀವಿ. ಈಗ ಸದ್ಯಕ್ಕೆ ಈ ಬ್ಲಾಕ್ ಇಲ್ಲೇ ಮುಗಿಸ್ತಾ ಇದ್ದೀವಿ. ಏನಂತೀಯ? ಆಯ್ತಪ್ಪ, ಗುಡ್ ನೈಟ್. ಗುಡ್ ನೈಟ್. ಬೆಳಗ್ಗೆ 2 ಗಂಟೆಗೆ ಹೊರಡ್ತಾ ಇದ್ದೀವಿ. ಹೆಸರುವಾಸಿಯಾಗಿದ್ದ ಆಂಧ್ರದ ರೋಡ್ಗಳು ಇಂದು ಈ ಪರಿಸ್ಥಿತಿಯಲ್ಲಿದೆ. ಆಂಧ್ರ ತಮಿಳುನಾಡು ಒಂದು ಕಾಲಕ್ಕೆ ಆ ಮಟ್ಟಿಗಿತ್ತು. ಗುತ್ತಿ ಆದೋನಿ ರೋಡು ಅಧ್ವಾನವಾಗಿದೆ. ಚಂದ್ರಬಾಬು ನಾಯ್ಡುರವರು ಮುಂದೇನಾದ್ರು ರೆಡಿ ಮಾಡ್ತಾರ ನೋಡ್ಬೇಕಷ್ಟೇ. ಜಗನ್ರವರು ಬಸ್ನವರು ರೋಡ್ ಬಿಟ್ಟು ಪಕ್ಕಕ್ಕೆ ಹೋಗಿ ಪಾಪ ಹತ್ತಿಸ್ಕೊಂಡು ಹೋಗೋ ಪರಿಸ್ಥಿತಿ ಬಂದಿದೆ. ಬಸ್ನವ್ರು ಅಂತ ಮಂತ್ರಾಲಯಕ್ಕೆ ಗುಠಿ ಆದೋನಿ ರೋಡ್. ಜೈ ಚಿದಂಬರ. ಮುಂದೆ ನಾವು ಮಂತ್ರಾಲಯದಲ್ಲಿ ಸ್ನಾನ, ನಮ್ಮ ಸಂಧ್ಯಾ ಅನುಷ್ಠಾನ ಎಲ್ಲ ಮುಗಿಸ್ಕೊಂಡು ಅಲ್ಲೇ ಮಂತ್ರಾಲಯದಲ್ಲೇ ಪ್ರಸಾದ ತಗೊಂಡು ಮುಂದೆ ಕುರುಪುರಕ್ಕೆ ಹೋಗೋಣ ಅಂತ ಅಂದ್ಕೊಂಡ್ವಿ. 2 ರೂಟ್ ಇದೆ ಕುರುಪುರಕ್ಕೆ. ಒಂದು ರಾಯಚೂರಿನಿಂದ ಹೋಗ್ಬೋದು, ಇನ್ನೊಂದು ಶಕ್ತಿನಗರ, ಮಕ್ತಾಲ್ ಆ ರೂಟ್ನಲ್ಲಿ ಮಕ್ತಾಲ್ನಿಂದ ರೈಟ್ ತಗೊಂಡ್ರೆ ಒಳಗಡೆ ಆಂಧ್ರ ಬಾರ್ಡ್ರಿಂದ ಒಳಗಡೆಗೆ ಕುರುಗಡ್ಡೆಗೆ ಹೋಗ್ಬೋದು. ನಾವು ಯೋಚನೆ ಮಾಡಿದ್ವಿ, ಅಕಸ್ಮಾತ್ ಅದು
ರಾಯಚೂರಿಂದ ಹೋಗೋದಾದರೆ ಸ್ವಲ್ಪ ದೂರ ನಡಿಬೇಕಾಗತ್ತೆ. ನಮಗೆ ಟೈಮ್ ಕೂಡ ಮುಖ್ಯವಾಗಿದ್ದರಿಂದ ಆನ್ ದಿ ವೇ ಯಾದಗಿರಿ ಕಡೆಯಿಂದ ನಾವು ಸನ್ನತಿ ಗಾಣಗಾಪುರ ಹೋಗ್ಬೋದು. ಹಾಗಾಗಿ ಮಕ್ತಾಲ್ ಹೋಗ್ಬಿಡೋಣ. ಮಕ್ತಾಲ್ ಹೋಗಿ ಅಲ್ಲಿಂದ ಕುರುಗಡ್ಡೆಗೆ ಹೋಗೋಣ ಅಂತ ಅಂದ್ಕೊಂಡು ಈಗ ನಾವು ಮಕ್ತಾಲ್ ಕಡೆ ಹೊರಟ್ವಿ. ಮಕ್ತಾಲ್ಗೆ ಹೋಗಿ ಅಲ್ಲಿ ಸಿಚುಯೇಷನ್ ಏನೇನಾಯಿತು ಅಂತ ನೋಡೋಣ. ಜೈ ಚಿದಂಬರ. ನಾವೀಗ ಎಲ್ಲಿಗೆ ಹೋಗ್ತಾ ಇದ್ದೀವಿ? ಕುರುವಾಪುರ. ನರಸಿಂಹ ಸರಸ್ವತಿಗಳ ಜಾಗ, ತಪಸ್ ಮಾಡಿದ ಜಾಗ. ನಾವೀಗ ಮಂತ್ರಾಲಯದಿಂದ ಬಿಟ್ಟು ಕುರುಪುರಕ್ಕೆ ಹೋಗ್ತಾ ಇದ್ದೀವಿ. ಪ್ರಸಾದ ಅಲ್ಲೇ ಆಯ್ತು. ಗುರುಗಳ ದರ್ಶನ ತುಂಬಾ ಚೆನ್ನಾಗಾಯ್ತು. ಅಣ್ಣವರು ರಾತ್ರಿ 3 ಅವರು ಪಾರಾಯಣ ಮಾಡಿದ್ದಾರೆ. ದತ್ತ ಪಾರಾಯಣ ಮಾಡಿದ್ದಾರೆ. ದತ್ತ ಚರಿತ್ರೆ ಪಾರಾಯಣ ಮಾಡಿದ್ದಾರೆ. ನಾವು ಚಿದಂಬರ ಅಭಂಗಗಳನ್ನ ಓದ್ಕೊಂಡಿದ್ದೀವಿ. ನಿನ್ನೆ ರಾತ್ರಿ ಅಣ್ಣವರು ಸ್ವಲ್ಪ ದೂರ ಪಾಚ್ಕೊಂಡ್ಬಿಟ್ಟಿದ್ರು. ಆದ್ರೂ ಮಧ್ಯ 11:30 2:30 ತನಕ ಒಳ್ಳೆ ನಿದ್ದೆ ಸೈಡಲ್ಲಿ ಹಾಕ್ಬಿಟ್ಟು ನಿದ್ದೆ ಮಾಡಿ ಆಮೇಲೆ 2:30 ಬಿಟ್ಟು 2:45 ಬಿಟ್ಟು 5:30 ಬಂದು ರೀಚ್ ಆದ್ವಿ. ತಕ್ಷಣ 50 ರೂಪಾಯಿಗೆ ಬಿಸಿ ನೀರಿನ ಸ್ನಾನ ಮಾಡ್ಕೊಂಡು ದರ್ಶನಕ್ಕೆ ಹೋಗಿದ್ದೆ ಅಷ್ಟೇ. ಜನಗಳೇ ಇಲ್ಲ, ತುಂಬಾ ಜನ ಇಲ್ಲ, ರಶ್ ಇರ್ಲಿಲ್ಲ. ಆರಾಮ ಗುರುಗಳನ್ನ 3 ಸಲ ದರ್ಶನ ಮಾಡಿದ್ವಿ. ಒಟ್ಟಿನಲ್ಲಿ ತುಂಬಾ ಚೆನ್ನಾಗಾಯ್ತು. 6 ಗಂಟೆ ದೇವಸ್ಥಾನಕ್ಕೆ ಒಳಗೆ ಹೋದವರು ಊಟ ಮುಗಿಸ್ಕೊಂಡು 12:30 ಈಚೆ ಬಂದ್ವಿ. 12:30 ಈಚೆಗೆ ಬಂದ್ವಿ. ಈಗ ಟೈಮ್ 1 ಗಂಟೆ. ಈಗ 1 ಗಂಟೆ ಆಗಿದೆ. ನಾವು ಮುಂದೆ 3:30 ಅಷ್ಟರೊಳಗೆ ಕುರುಪುರಕ್ಕೆ ಹೋಗ್ತೀವಿ. 3:45 ಅಷ್ಟೊತ್ತಿಗೆ ಕುರುಪುರಕ್ಕೆ ಹೋಗ್ತೀವಿ. ಕುರುವಾಪುರಕ್ಕೆ ಮತ್ಕಲ್ ರೂಟ್ನಲ್ಲಿ ಹೋಗ್ತಾ ಇದ್ದೀವಿ. ರಾಯಚೂರು ರೂಟ್ನಲ್ಲಿ ಸ್ವಲ್ಪ ದೂರ ನಡಿಬೇಕಾಗತ್ತೆ. ಅದಕ್ಕೆ ಬೇಡ ಅಂತ ಮತ್ಕಲ್ನಲ್ಲಿ ಆ ರೂಟ್ನಲ್ಲಿ ಹೋಗ್ತಾ ಇದ್ದೀವಿ. ನಾವಿನ್ನು ನಿಮಗೆ ಮತ್ಕಲ್ನಲ್ಲಿ ಸಿಗ್ತೀವಿ ಅಥವಾ ಕುರುವಾಪುರದಲ್ಲಿ ಸಿಗ್ತೇವೆ. ಯಾಕಡೆ ಎಲ್ಲ ಹೊರಟಿವಿ ಈಗ ಅಲ್ಲೆಲ್ಲ ಕುರುವಾಪುರ ಹೋಟೆಲ್ಲಿ ಕುರುವಾಪುರ ದತ್ತಾತ್ರೇಯನ ನರಸಿಂಹ ಸರಸ್ವತಿಗಳನ್ನ ನೋಡೋಕೆ ಹೋಗ್ತಾ ಇದ್ದೀವಿ. ಕುರುವಾಪುರ ದತ್ತಾತ್ರೇಯ ದೇವಸ್ಥಾನಕ್ಕೆ ದತ್ತಾತ್ರೇಯರನ್ನ ನೋಡೋಕೆ ಹೋಗ್ತಾ ಇದ್ದೀವಿ. ನರಸಿಂಹ ಸ್ವಾಮಿನ ನರಸಿಂಹ ಸರಸ್ವತಿಯನ್ನ ನೋಡೋದಕ್ಕೆ ಹೋಗ್ತಾ ಇದ್ದೀವಿ. ದರ್ಶನ ಮಾಡೋದಕ್ಕೆ. ಇವತ್ತು ನವೆಂಬರ್ 19 ಅಮಾವಾಸ್ಯೆ. ದರ್ಶನ ಮಾಡೋದಕ್ಕೆ ದರ್ಶನ ಮಾಡೋದಕ್ಕೆ ಹೋಗ್ತಾ ಇದ್ದೀವಿ. ನಮ್ಮ ಜೊತೆ ಇನ್ನೂ ನೋಡ್ತೀರಾ ಎಷ್ಟು ಜನ ಇದ್ದಾರೆ ಅಂತ. ಸಪೋರ್ಟ್ ಎಲ್ಲರೂ ಹಿಂಗೆ ತೋರಿಸ್. ಮತ್ತು ಅಲ್ಲಿಂದ 18-20 ಕಿಲೋಮೀಟ್ರು ಬಂದರೆ ಅಲ್ಲಿಂದ ಬೋಟಲ್ಲಿ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಸರಸ್ವತಿಗಳನ್ನ, ನರಸಿಂಹ ಸರಸ್ವತಿಗಳನ್ನ, ಗುರುಗಳನ್ನ ದರ್ಶನ ಮಾಡಿ ತಿರ್ಗಾ ವಾಪಸ್ ಕರ್ಕೊಂಬರೋದಕ್ಕೆ. ಹೋಗೋದಕ್ಕೆ 50 ರೂಪಾಯಿ ಇಸ್ಕೊಂಡಿದ್ದಾರೆ. ಬರೋದಕ್ಕೆ ಬರ್ತಾನೆ ಬೇರೆ ಸೆಪ್ರೇಟಾಗಿ ಕೊಡಬೇಕು ಅದನ್ನು. ಅದು ಒಂದು ಕರ್ನಾಟಕದ್ದು, ಒಂದು ಇದ್ರದ್ದು ಆಂಧ್ರದ್ದು. ಅದೇನೇನೋ ಮಾಡ್ಕೊಂಡಿದ್ದಾರೆ ಅವರು ಆ ಥರ. ಈಗ ಇಳಿದ ಮೇಲೆ ನಾವು ಯಾಕೆ ಫ್ರೆಂಟಿಗೆ ಯಾಕೆ ಹೋಗೋಣ? ಅದು ಹೋಗ್ತಾ ಇಲ್ಲ. ಮುಸಳೆನಾ ಇಲ್ಲಿ ನೋಡ್ದ? ಅಲ್ಲಿ 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 ಮುಸಳೆ ಅಂತ ನೋಡೋದು.
ಬಾಯಿ ತಕ್ಕೊಂಡಿದೆ. ಬಾಯಿ ತಗೊಂಡು ಕೂತಿದೆ ನೋಡಲ್ಲಿ. ಹೌದು ಹೊಸ್ಗಳಿದೆ. ಏ ತೆಗಿ 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 ಆಫ್ ಆಗ್ಬಿಟ್ಟು ಹೊಸ್ದಾಗಿ ತೆಗಿಬೇಕು. ಕಾಣೋದೇ ಇಲ್ಲ ಅದು ಮೊಸಳೆ. ಅಯ್ಯೋ ಅಲ್ಲಿ ಮೊಸಳೆ ಕಾಣ್ತಾ ಇದೆಯಾ? ಅಲ್ಲೊಂದಿದೆ ಬಂಡೆ ಮೇಲೆ ಮೊಸಳೆ. ನಮಗೂ ಕಾಣ್ತಾ ಇದೆ, ಬಾಯಿ ತೆರ್ಕೊಂಡಿದೆ. ಅದು ಕ್ಯಾಮ್ರಾದಲ್ಲಿ ಅಷ್ಟು ಚೆನ್ನಾಗಿ ಬರಲ್ಲ ಅಂದ್ಕೊಳ್ಳೋದು. ತುಂಬ ಇದೆಯಾ? ಹಾಂ ತುಂಬ ಇದೆ. ನೀರು ತುಂಬ ಇದೆ. ಎಲ್ಲ ಕೃಷ್ಣಾ ನದಿ ಕೃಷ್ಣಾ ನದಿ ದಡದಲ್ಲಿದ್ದೇವೆ. ಈಗ ಕುರುವಾಪುರ ದತ್ತಾತ್ರೇಯನ ದೇವಸ್ಥಾನಕ್ಕೆ ಹೋಟೆಲ್ ಹೋಗ್ತಾ ಇದ್ದೀವಿ. ದತ್ತಾತ್ರೇಯರು ಇಲ್ಲಿ ತಪಸ್ ಮಾಡಿದಂಥ ಜಾಗ. ತುಂಬ ಈ ಸಲ ನೀರು ಜಾಸ್ತಿ ಐತೆ, ಹಾಗಾಗಿ ಮೊಸಳೆಗಳು ತುಂಬ ಓಡಾಡ್ತಾ ಇದೆ ಅಂತ. ತುಂಬ ದೊಡ್ಡ ದೊಡ್ಡ ಮೊಸಳೆಗಳಿದೆ ಅಂತ ಹೇಳ್ತಿದ್ದಾರೆ. ಈಗ ದೇವಸ್ಥಾನಕ್ಕೆ ಬರ್ತಾ ಇದ್ದೀವಿ ನಾವು. ಸ್ನಾನ ಆಯಿತು, ಸ್ನಾನ ಮುಗಿಸ್ಕೊಂಡು ದೇವಸ್ಥಾನಕ್ಕೆ ಬರ್ತಾ ಇದ್ದೀವಿ. ಇದು ದೇವಸ್ಥಾನದ ಆರ್ಚು. ಇದು ದೇವಸ್ಥಾನದ ಗೋಪುರ. ಹೊಸದಾಗೆಲ್ಲ ಕನ್ಸ್ಟ್ರಕ್ಷನ್ಸ್ ಆಗ್ತಾ ಇದೆ. ಮೊದಲು ನಾವು ಬಂದಾಗ ಏನಂದರೆ ಏನೂ ಸಿಗ್ತಾ ಇರಲಿಲ್ಲ. ಈಗ ಆದಷ್ಟು ಎಲ್ಲ ವ್ಯವಸ್ಥೆ ಮಾಡಿಕೊಡ್ತಾ ಇದ್ದಾರೆ. ದೇವಸ್ಥಾನದಲ್ಲಿರೋ ಅರ್ಚಕರುಗಳು ತುಂಬ ಹೆಲ್ಪ್ ಮಾಡ್ತಾರೆ. ಆದರೆ ಬೇಸಿಗೆನಲ್ಲಿ ಮಾತ್ರ ಅವ್ರಿಗೆ ಸ್ವಲ್ಪ ಪ್ರಾಬ್ಲಮ್ ಆಗೋದ್ರಿಂದ ಅವರು ಆ ಟೈಮಲ್ಲಿ ಮಾತ್ರ ಇದು ಮಾಡಲ್ಲ. ಮಿಕ್ಕಿ ಟೈಮಲ್ಲಿ ಯಾವಾಗ ಬಂದರೂ ಫೋನ್ ಮಾಡಿ ಬಂದರೆ ಊಟದ ವ್ಯವಸ್ಥೆನೂ ಕೂಡ ಮಾಡ್ತಾರೆ. ಇದೇ ಎಂಟ್ರೆನ್ಸು. ಇಲ್ಲಿಂದ ಮುಂದೆ ವಿಡಿಯೋ ಬೇಡ ಅಂತ ವಿಡಿಯೋ ಮಾಡ್ತಾ ಇಲ್ಲ. ಬೆಂಗಳೂರು. ಹಾಂ, ನಾವು ಅಲ್ಲಿ ಇಲ್ಲಿ ಹೋಗೋದೇನಂತ, ನಾವು ಅಲ್ಲೇ ಬೆಂಗಳೂರಲ್ಲೇ ಇರೋದು. ಒಂದು 5 ದಿನ ರಜೆ ಇತ್ತು. ಇಬ್ರು ಒಂದು ಕಂಪ್ನಿಯಿಂದ ಇನ್ನೊಂದು ಕಂಪ್ನಿ ಶಿಫ್ಟ್